ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟಿ ವೆಲ್ಕಮ್. ಯಾರ್ಯಾರು ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ನಾನು ಇವತ್ತು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನಿಮಗೆ ಯೂಸ್ ಆಗುವಂತಹ ವಿಷಯದೊಂದಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ನೋಡ್ತಾ ಇರ್ಬೋದು, ಕ್ಲೈಮೇಟು ಚೇಂಜ್ ಆಗಿದೆ. ಸೊ ಈಗ ನಮಗೆ ಕೂಲ್ ಅಂದರೆ ಥಂಡಿ ಮಳೆ ಬರುವಂತಹ ವಾತಾವರಣ ಇದೆ. ಸೊ ಮುಂಚೆ ಬೇಸಿಗೆ ಕಾಲ ಇತ್ತು. ಸೊ ಇವಾಗ ಒಂದು ಮಳೆಗಾಲ ಸ್ಟಾರ್ಟ್ ಆಗ್ತಿದೆ, ಚಳಿ ಆಗ್ತಿದೆ. ಸೊ ಎಷ್ಟೊಂದು ಜನಕ್ಕೆ ಸೊ ಕೋಲ್ಡು ಕೆಮ್ಮು ಎಲ್ಲ ಬರ್ತಿದೆ, ಕೋಲ್ಡ್ ಆ್ಯಂಡ್ ಕಾಫು, ನೆಗಡಿ ಕೆಮ್ಮು ಬರ್ತಿದೆ. ಸೊ ಅದಕ್ಕೆ ನೀವು ಹಾಸ್ಪಿಟಲ್ಗೆ ಹೋಗೋಕ್ಕೆ ಆಗಲ್ಲ, ಸೊ ಮಳೆ ಬರ್ತಾ ಇರುತ್ತೆ ಹೋಗೋಕ್ಕಾಗಲ್ಲ ಅನ್ನೋರು ಹೋಮ್ ರೆಮಿಡೀಸ್, ಎಲ್ಲರೂ ಹಾಸ್ಪಿಟಲ್ಗೆ ಹೋಗಲ್ಲ, ಸ್ವಲ್ಪ ಜನ ಹೋಮ್ ರೆಮಿಡೀಸ್ನು ಕೂಡ ತಗೋತಾರೆ. ಸೊ ಅದಕ್ಕೆ ಹೋಮ್ ರೆಮಿಡೀಸ್ ಮುಖಾಂತರ ನಿಮ್ಮ ಒಂದು ಕೆಮ್ಮು ಮತ್ತು ನೆಗಡಿನ ಯಾವ ಥರ ನಿವಾರಣೆ ಮಾಡುವಂಥದ್ದು. ಸೊ ಮನೇಲಿ ಇಟ್ಕೊಂಡೇ ನಿಮ್ಮ ಕೆಮ್ಮು ನೆಗಡಿನ ಬೇರೆ ಬೇರೆ ಸಮಸ್ಯೆ ಎಲ್ಲ ಇರುತ್ತಲ್ವ. ಸೊ ಗಂಟಲು ಕಟ್ಕೊಂಡಿರೋವಂಥದ್ದು, ಮೂಗು ಕಟ್ಕೊಂಡಿರೋವಂಥದ್ದು, ಮೂಗಲ್ಲಿ ನೀರು ಸೋರುವಂಥದ್ದು, ಇದಕ್ಕೆಲ್ಲ ನಾನು ಈ ವಿಡಿಯೋದಲ್ಲಿ ಪರಿಹಾರ ಕೊಡ್ತೀನಿ. ಸೊ ಮಿಸ್ ಮಾಡದೆ ನೋಡಿ, ಮೊದಲಿಂದ ಕೊನೆವರೆಗೂ ನೋಡಿ. ವಿಡಿಯೋ ಸ್ಕಿಪ್ ಆದರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಇದರಲ್ಲಿ ಫಸ್ಟ್ ನಿಮಗೆ ನೆಗಡಿ ಆದರೆ, ಸೊ ನಿಮ್ಮ ಮೂಗಲ್ಲಿ ನೀರು ಸೋರೋ ಅಂಥದ್ದಾಗಿರ್ಬೋದು, ಮೂಗು ಕಟ್ಟೋ ಅಂಥದ್ದಾಗಿರ್ಬೋದು, ನಿಮಗೆ ಜಾಸ್ತಿ ಆಕ್ಷಿ ಅಂತ ಬರ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ನೀವು ಏನಂತ ಹೇಳಿದ್ರೆ, ಈಚೆ ಓಡಾಡುವಂಥವ್ರಿಗೆ ಥಂಡಿ ಇರುತ್ತೆ, ಚಳಿ ಆಗ್ತಾ ಇರುತ್ತೆ. ಒಬ್ರೊಬ್ರು ಬಾಡಿ ಸೆನ್ಸಿಟಿವ್ ಇರುತ್ತೆ, ಒಬ್ರೊಬ್ರು ಬಾಡಿ ನಾರ್ಮಲ್ ಆಗಿರುತ್ತೆ. ಎಲ್ಲರೂ ಬಾಡಿ ಅಡ್ಜಸ್ಟ್ ಆಗಲ್ಲ ಕ್ಲೈಮೇಟ್ಗೆ. ಆಗ ನಿಮಗೆ ವೇರಿಯೇಷನ್ಸ್ ಆಗಿ ನಿಮಗೆ ಕೆಮ್ಮು ನೆಗಡಿ ಬರುತ್ತೆ. ಮತ್ತು ನೀರೆಲ್ಲ ಫುಲ್ ಕೋಲ್ಡ್ ಆಗುವಂಥದ್ದು, ಆ ಥರ ಆದಾಗ ಆ ನೀರು ಕುಡಿದಾಗ ನಿಮಗೆ ಥ್ರೋಟ್ ಪೈನ್ ಆಗುವಂಥದ್ದು, ಬೇರೆ ಬೇರೆ ಥರ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಅದನ್ನು ಹೇಗೆ ತಪ್ಪಿಸ್ಬೇಕು ಅಂತ ನಾನು ಫಸ್ಟ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಫ್ರಿಜ್ಜಲ್ಲಿರುವಂಥ ಐಟಮ್ಸ್ಗಳನ್ನ ಅವಾಯ್ಡ್ ಮಾಡಿ. ಫ್ರಿಜ್ಜಲ್ಲಿರೋವಂಥ ತಣ್ಣೀರಿರುತ್ತಲ್ವ, ಸೊ ಫುಲ್ ಕೋಲ್ಡ್ ವಾಟರ್, ಫ್ರಿಜ್ಜಲ್ಲಿ ನಾರ್ಮಲ್ ನೀರು ಇಟ್ಬಿಟ್ಟು ಕೋಲ್ಡ್ ಮಾಡ್ಕೊಂಡು ಕುಡಿತಾರಲ್ಲ, ಅದನ್ನು ಈ ಒಂದು ಸೀಸನಲ್ಲಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ನಿಮಗೆ ಕ್ಲೈಮೇಟು ಕೋಲ್ಡಲ್ಲಿರುತ್ತೆ. ಸೊ ನಾವು ಆ ನೀರು ಕುಡಿದಾಗ ಕ್ಲೈಮೇಟು ಮತ್ತು ನಮ್ಮ ದೇಹ ಎರಡೂ ರಿಯಾಕ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಬೇಸಿಗೆಯಲ್ಲಿದ್ದಾಗ ಕೋಲ್ಡ್ ವಾಟ್ರ್ ಕುಡಿಯೋದು ಫೈನ್. ಸೊ ಈಗ ನಮಗೆ ವೆದರು ಕೋಲ್ಡ್ ಇದೆ, ನಾವು ಕೋಲ್ಡು ಕುಡಿಬಾರ್ದು, ಓಕೆನಾ. ನಾರ್ಮಲ್ ವಾಟರಿಂದ ಬಿಸಿನೀರು ಕುಡಿಯೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ, ಓಕೆನಾ. ನಾರ್ಮಲ್ ವಾಟರನ್ನು ಕುಡೀರಿ. ಕೋಲ್ಡ್ ನೀರು, ಫ್ರಿಜ್ಜಲ್ಲಿರುವಂಥ ಐಟಮ್ಸ್ಗಳು, ಐಸ್ ಕ್ರೀಮ್ಸ್ ಆಗಿರ್ಬೋದು, ಈ ಫಾಂಟಾ ಜ್ಯೂಸ್ಗಳು ಅಂಥವೆಲ್ಲ ಬರ್ತಾವಲ್ಲ, ಅವನ್ನೆಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ನಿಮಗೆ ಕೆಮ್ಮು ನೆಗಡಿ ಸಮಸ್ಯೆ ಹೋಗೋದೇ ಇಲ್ಲ. ನಾವು ಕೆಮ್ಮು ನೆಗಡಿ ಬಂತು ಅಂದರೆ 15 to 20 ಡೇಸ್ವರೆಗೂ ಹೋಗೋದೇ ಇಲ್ಲ. ನೆಗಡಿ ಅದ್ರ ಮೇಲಾಗುತ್ತೆ, ಕೆಮ್ಮಂತೂ ಹೋಗೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಫಸ್ಟ್ ಅವಾಯ್ಡ್ ಮಾಡಿ, ಓಕೆನಾ. ಕೋಲ್ಡ್ ವಾಟರ್ಸ್, ಫ್ರಿಡ್ಜ್ ಐಟಮ್ಸ್ ಅಂತ ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ. ಫ್ಯಾನ್ ಆ್ಯಂಡ್ AC ಅದರಿಂದ ಸ್ವಲ್ಪ ದೂರ ಇರಬೇಕಾಗುತ್ತೆ. ಸೊ ಇವಾಗ ನಮಗೆ ಸೆಕೆ ಆಗ್ತಿಲ್ಲ, ಸೊ ಚಳಿ ಆಗ್ತದ್ದು, ನೀವು ಬ್ಲ್ಯಾಂಕೆಟ್ನ ಹೊತ್ಕೊಂಡು ಮಲ್ಕೋಬೇಕಾಗುತ್ತೆ, ಸ್ವೆಟರ್ಸನ್ನು ಹಾಕೋಬೇಕಾಗುತ್ತೆ. ಚಿಕ್ಕ ಮಕ್ಕಳಿತ್ತು ಅಂದರೆ ಸಾಕ್ಸು, ಕೈ ಗ್ಲೌಸು ಮತ್ತು ಅವ್ರಿಗೆ ಟೋಪಿ ಎಲ್ಲನೂ ವೇರ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೇನೋ ದೊಡ್ಡವ್ರಿಗಾದರೆ ಓಕೆ, ಚಿಕ್ಕ ಮಕ್ಳಿಗೆ ಏನಾದರೂ ಕೋಲ್ಡು ಕೆಮ್ಮು ಜ್ವರ ಬಂತು ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಓಕೆನಾ. ಅದಕ್ಕೋಸ್ಕರ ಇದನ್ನೆಲ್ಲ ಅವಾಯ್ಡ್ ಮಾಡಿ. ಬಿಸಿ ಬಿಸಿ ಊಟನ ತಿನ್ನಿ, ಆರೋಗ್ಯವಂತ ಊಟನ ತಿನ್ನಬೇಡಿ. ಇದೆಲ್ಲ ನೀವು ಮಾಡಿದರೆ ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಕೆಮ್ಮು ನೆಗಡಿ ಬರಲ್ಲ. ಫಸ್ಟು ಹೇಗೆ ತಡೆಗಟ್ಟೋದು ಅಂತ ನಾನು ಹೇಳಿದೆ. ಕೂಲ್ ಆಗಿರೋಂಥ ಕೋಲ್ಡ್ ಐಟಮ್ಸ್, ಐಸ್ ಕ್ರೀಮ್ಸ್ ಆಗಿರ್ಬೋದು ಅಂಥವನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡಿ, ಓಕೆನಾ. ಕೋಲ್ಡ್ ಐಟಮ್ಸ್ ಅಂತ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಸೊ ಅದರಿಂದ ನಮಗೆ ಈ ಥರ ಆಗುವಂಥದ್ದು, ಓಕೆನಾ. ಜಾಸ್ತಿ ಥಂಡಿ ಇದ್ದಾಗ ಥಂಡಿ ಐಟಮ್ಸ್ ಏನು ತಿನ್ನಕ್ಕೆ ಹೋಗಬೇಡಿ. ನಾರ್ಮಲಾಗಿ ಈ ಪದಾರ್ಥಗಳನ್ನ ತಿಂದ್ಕೊಂಡು ಹೋಗಬೇಕಾಗುತ್ತೆ. ಮತ್ತು ಮಳೆಯಲ್ಲಿ ನೆನೆಯುವಂಥದ್ದು, ಚಳಿ ಇದ್ದರೂ ಬ್ರೆಶೀಟ್ ಹೊತ್ಕೊಳ್ತೀರ ಹಾಗೆ ಇರೋವಂಥದ್ದನ್ನ ಮಾಡೋಕ್ಕೆ ಹೋಗಬೇಡಿ. ಮಳೆಯಲ್ಲಿ ನೆನೆಬೇಡಿ. ಎಲ್ಲರೂ ಆಫೀಸ್ಗೆ ಹೋಗ್ತೀರಾ ಇಲ್ಲ ಈಚೆ ಸುತ್ತಾಡ್ತೀರಾ, ಎಲ್ಲರೂ ಕೊಡೆನ ಇಟ್ಕೊಂಡು ಹೋಗಿ, ಅಂಬ್ರೆಲನ್ನ ಕ್ಯಾರಿ ಮಾಡಿ, ಓಕೆನಾ. ಸೊ ಇದೆಲ್ಲ ಸಜೆಷನ್ಸ್. ನೆಕ್ಸ್ಟ್ ಬಂದುಬಿಡ್ತು, ಓಕೆ ಏನು ಮಾಡೋಕ್ಕಾಗಿಲ್ಲ ನಮ್ಗೆ, ಆದರೂ ನಾನು ಇದೆಲ್ಲ ಅವಾಯ್ಡ್ ಮಾಡಿದ್ರು ನನಗೆ ಬಂತು, ವೆದರಿಂದ ಬಂತು ಅಂತ ಹೇಳೋದಾದರೆ ಹೇಗೆ ತಡೆಗಟ್ಟೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಕೋಲ್ಡ್ಗೆ ಹೇಳ್ತೀನಿ, ಆಮೇಲೆ ಕಾಫ್ಗೆ ಹೋಗೋಣ, ಓಕೆನಾ. ಸೊ ನಿಮ್ಗೇನಾದರೂ ಕೆಮ್ಮು ನೆಗಡಿ ಅಂತ ಇತ್ತು ಅಂತ ಹೇಳಿದ್ರೆ, ಫಸ್ಟು ನೆಗಡಿ ಇತ್ತು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತಂದರೆ, ಮೆಣಸು ಸಿಗುತ್ತೆ, ಎಲ್ಲರ ಮನೆಯಲ್ಲೂ ಮೆಣಸು ಸಿಗುತ್ತೆ. ಇದು ಫಸ್ಟ್ ಆ್ಯಂಡ್ ಫೈನ್, ಓಕೆನಾ. ಅದು ಬೇಗ ಮೇಲಾಗೋಗ್ಬಿಡುತ್ತೆ. ಮೆಣಸು ಇರುತ್ತಲ್ಲ, ಮೆಣಸನ್ನು ಒಂದು ಸೂಜಿ ಅಥವಾ ಪಿನ್ ಇರುತ್ತಲ್ಲ, ಸೇಫ್ಟಿ ಪಿನ್ನು, ಅದಕ್ಕೆ ಮೆಣಸನ್ನು ಚುಚ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ, ಸ್ಟವ್ ಅಂಟಿಸ್ಬಿಟ್ಟು ಬಿಸಿ ಮಾಡಿ, ಇದರಲ್ಲಿ ಬಿಸಿ ಮಾಡಿ ಅದ್ರದ್ದು ಹೊಗೆ ಬರುತ್ತಲ್ಲ, ಆ ಹೊಗೆನ ನಮ್ಮ ಈ ಮೂಗತ್ರ ಇಟ್ಕೋಬೇಕಾಗುತ್ತೆ. ಆ ಹೊಗೆನ ನಾವು ಎಳ್ಕೋಬೇಕಾಗುತ್ತೆ, ಸ್ವಲ್ಪ ಬಿಡಬೇಕಾಗುತ್ತೆ. ನಾವು ಇವಾಗ ಹೇಗೆ ಉಸಿರಾಡ್ತೀವಲ್ಲ ಆ ರೀತಿಯಾಗಿ ಮೂಗತ್ರ ಒಂದು ಮೆಣಸನ್ನು, ಒಂದು ಕಾಳು ಮೆಣಸನ್ನು ಇಟ್ಕೊಂಡು ಮಾಡೋದ್ರಿಂದ ನಿಮ್ಮ ಒಂದು ನೆಗಡಿ ಅನ್ನೋದು ಬೇಗ ನಿವಾರಣೆ ಆಗುತ್ತೆ.
ಓಕೆನಾ. ಅದೇ ಥರ ಒಂದು ಕಾಟನನ್ನು ಕೂಡ ಬಿಸಿ ಮಾಡಿ ಅದರದ್ದು ಹೊಗೆ ತೊಗೊಳೋದ್ರಿಂದ ಕೂಡ ನೆಗಡಿ ಅನ್ನೋದು ಮಾಯ ಆಗುತ್ತೆ, ಓಕೆನಾ. ನೆಕ್ಸ್ಟು ಇನ್ನೇನಂತಂದರೆ ನೈಟು ಮಲಗಬೇಕಾದ್ರೆ ನೀವು ಅಂದರೆ ನೈಟ್ ಇನ್ನೇನು ಮಲಗ್ತೀರ ಅನ್ನೋ ಟೈಮಲ್ಲಿ ಒಂದು ಮುಷ್ಟಿಯಷ್ಟು ಕಡಲೆಪಪ್ಪನ ತಿನ್ನಬೇಕಾಗುತ್ತೆ. ಒಂದು ಮುಷ್ಟಿಯಷ್ಟು ಕಡಲೆಪಪ್ಪನ ತಿಂದು ಮಲಗೋದ್ರಿಂದ ಕೂಡ ನಿಮಗೆ ನೆಗಡಿ ಅನ್ನೋದು ಬೇಗ ನಿವಾರಣೆ ಆಗುತ್ತೆ. ಸೊ ವಿಕ್ಸ್ ಹಚ್ಕೊಳ್ಳೋದ್ರಿಂದ ಆಗಿರ್ಬೋದು, ಅದು ಕೂಡ ವಿಕ್ಸನ್ನು ನೀವು ಇಲ್ಲಿ ಗಂಟತ್ರ, ಮೂಗತ್ರ ಮತ್ತು ತಲೆ ಹತ್ರ ಎಲ್ಲ ಹಚ್ಕೊಳ್ಳಿ. ಮತ್ತು ಇಲ್ಲಿ ಕಿವಿದು ಹಿಂದೆಗಡೆ ಹಿಂಗೆ ಇರುತ್ತಲ್ವ ಇಲ್ಲಿ ಅಲ್ಲಿ ಕೂಡ ಹಚ್ಕೊಳ್ಳೋದ್ರಿಂದ ಕೂಡ ನಿಮಗೆ ನೆಗಡಿ ನಿವಾರಣೆ ಆಗುತ್ತೆ. ಸೊ ಮೇಯ್ನಾಗಿ ಸ್ಟೀಮ್ ತೊಗೊಳ್ಳಿ. ಸ್ಟೀಮ್ಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನು ಹಾಕಿಬಿಟ್ಟು ಅದಕ್ಕೆ ವಿಕ್ಸ್ ಹಾಕ್ಕೊಳ್ಳಿ. ವಿಕ್ಸ್ ಹಾಕ್ಕೊಂಡು ಈ ಒಂದು ಬ್ಲ್ಯಾಂಕೆಟನ್ನು ಮುಚ್ಕೊಂಡು ಸ್ಟೀಮ್ ಒಂದು 15 ಮಿನಿಟ್ಸ್ ಅಷ್ಟು ಸ್ಟೀಮ್ ತೊಗೊಳ್ಳಿ. ನಿಮ್ಮ ಮುಖದಲ್ಲೆಲ್ಲ ಬೆವರು ಬರಬೇಕು. ಸೊ ಆ ಸ್ಟೀಮನ್ನು ತೊಗೋಬೇಕಂದ್ರೆ ಕಣ್ಣು, ಬಾಯಿ, ಮೂಗು ಎಲ್ಲ ನೀವು ಹಿಂಗೆ ತೊಗೋಬೇಕು. ಈ ರೀತಿಯಾಗಿ ನೀವು ಉಸಿರಾಡ್ತಾ ಆ ಒಂದು ಏನಿರುತ್ತಲ್ವ ಆವಿ ಎಲ್ಲ ನಿಮ್ಮ ಮೂಗು ಬಾಯಿಗೆಲ್ಲ ಹೋಗಿ ಅದರಲ್ಲಿರುವಂತಹ ಕ್ರಿಮಿ, ಕೀಟ, ವೈರಸ್ ಎಲ್ಲನೂ ಏನಾಗುತ್ತೆ ಕಿಲ್ ಮಾಡುತ್ತೆ. ಆಗ ನಿಮಗೆ ನೆಗಡಿ ಕೆಮ್ಮು ಅನ್ನೋದು ಹೋಗುತ್ತೆ, ಓಕೆನಾ. ಸ್ಟೀಮ್ ನೆಗಡಿ ಇದ್ರೂ ತೊಗೋಬೋದು, ಕೆಮ್ಮಿದ್ರೂ ಸ್ಟೀಮ್ ತೊಗೋಬೋದು. ಸೊ ಅದು ನಿಮಗೆ ಬೇಗ ನಿವಾರಣೆ ಮಾಡುತ್ತೆ. ಸ್ಟೀಮ್ ತೊಗೊಂಡು ನೈಟ್ ಮಲಗಬೇಕಾದ್ರೆ ಇದನ್ನೆಲ್ಲ ಮಾಡಿ ಎಲ್ಲ ಒಂದೇ ಸತಿ ಮಾಡಬೇಕಾ ಬೇಡ, ಒಂದೊಂದನ್ನೇ ಮಾಡಿ ಯಾವುದು ಮೇಲಾಗುತ್ತೋ ನೆಕ್ಸ್ಟ್ ಬಂದಾಗ ಅದನ್ನು ಕಂಟಿನ್ಯೂ ಮಾಡಿ. ನಿಮ್ಮ ಬಾಡಿ ಅದಕ್ಕೆ ಅಡಿಕ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೀವು ಕಷಾಯ ಮಾಡ್ಕೊಂಡು ಕುಡಿಬೇಕಾಗುತ್ತೆ. ಕೆಮ್ಮು ಜಾಸ್ತಿ, ನನಗೆ ಗಂಟಲು ಕಿರಿಕಿರಿ ಅಂತ ಇತ್ತು ಅಂದರೆ ಕಷಾಯ 2 ಗ್ಲಾಸ್ ವಾಟರ್ನ ತೊಗೊಳ್ಳಿ. 2 ಗ್ಲಾಸ್ ವಾಟರ್ಗೆ ನೀವೇನು ಮಾಡಬೇಕು, ಶುಂಠಿ 1 ಇಂಚಷ್ಟು ಶುಂಠಿನ ಚೆನ್ನಾಗಿ ಜಜ್ಜಿ ಅದಕ್ಕೆ ಹಾಕಿ. ನೆಕ್ಸ್ಟು ಅರಿಶಿನ, ಫಸ್ಟ್ ಶುಂಠಿ, ಅರಿಶಿನ, ಜೇನುತುಪ್ಪ, 1 ಕಲ್ಲು ಉಪ್ಪು, ಅದಾದಮೇಲೆ ತುಳಸಿ ಮತ್ತು ಇದು ಏನಂದರೆ ತುಂಬೆ ಬರುತ್ತಲ್ಲ ಅದನ್ನು ಹಾಕಿ, ಮತ್ತು ದೊಡ್ಡ ಪತ್ರೆನ ಹಾಕಿ, ಮತ್ತು ಚಕ್ಕೆ ಒಂದಿಷ್ಟು ಚಕ್ಕೆ ಮತ್ತು ಲವಂಗ ಇದಿಷ್ಟನ್ನು ಹಾಕಿ ನೀವು ಒಂದು ಏನು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ನೆಗಡಿ ಅಥವಾ ಕೆಮ್ಮು 2 ನಿವಾರಣೆ ಆಗುತ್ತೆ. ನೆಗಡಿ ಬಂದರೆ ಕೆಮ್ಮು ಬರುತ್ತೆ, ಕೆಮ್ಮು ಬಂದರೆ ನೆಗಡಿನೂ ಬರುತ್ತೆ. ಸೊ ನಾನು ಹೇಳಿದ ಕಷಾಯದಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಶುಂಠಿ ಕಷಾಯ, ಶುಂಠಿ, ಜೇನುತುಪ್ಪ, ಅರಿಶಿನ, ಉಪ್ಪು, ಲಾಸ್ಟ್ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ. ಬೆಲ್ಲ, ಆಮೇಲೆ ತುಂಬೆ ಇದು ಸ್ವಲ್ಪ, ಅದಾದಮೇಲೆ ಏನಂತ ಹೇಳಿದ್ರೆ ದೊಡ್ಡ ಪತ್ರೆ, ತುಳಸಿ, ಆಮೇಲೆ ಚಕ್ಕೆ, ಲವಂಗ, ಈ ಒಂದು 10 ಐಟಮ್ಗಳನ್ನು ಹಾಕಿ ಮಾಡುವಂತಹ ಏನಂತಾರೆ ಕಷಾಯ. ಈ ಕಷಾಯ ಕುಡಿಯೋದ್ರಿಂದ ನಿಮಗೆ ನೆಗಡಿ ಕೆಮ್ಮು ಎಲ್ಲ ಪಟ್ಟಂತ ಮಾಯ ಆಗೋಗುತ್ತೆ. ಈ ಕಷಾಯನ ಮಾಡಿಕೊಂಡು ಕುಡೀರಿ. ಓಕೆ, ನಿಮ್ಗೇನಾದರೂ ಇನ್ನೂ ಹೋಗಿಲ್ಲ ಅಂತ ಅಂದರೆ, ಕೆಮ್ಮಿತ್ತು ಅಂತಂದರೆ ನಾನು ಹೇಳಿದ್ನಲ್ಲ, ನೈಟು 1 ಇಡೀ ಕಡಲೆಪಪ್ಪನ ತಿಂದು ಮಲಗೋದ್ರಿಂದ ಕೂಡ ಬೇಗ ನಿವಾರಣೆ ಆಗುತ್ತೆ. ಮತ್ತು ಜೇನುತುಪ್ಪನ ತಿನ್ನಿ. ಜೇನುತುಪ್ಪ ತಿನ್ನೋದ್ರಿಂದ ಕೂಡ ನಿಮಗೆ ಕೆಮ್ಮು ಅನ್ನೋದು ಬೇಗ ನಿವಾರಣೆ ಆಗುತ್ತೆ. ಸೊ ಇದನ್ನೆಲ್ಲ ಮಾಡ್ತಾ ನಿಮಗೆ ತುಂಬಾ ದೇಹದಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ನೀವು ಹೋಮ್ ರೆಮಿಡೀಸು ಮಾಡ್ಬೋದು. ಇದರ ಇನ್ನೊಂದು ಏನು ಅಂತ ಅಂದರೆ, ಈ ವಿಳೆದೆಲೆ ಇರುತ್ತಲ್ಲ, ವಿಳೆದೆಲೆಗೆ 1 ಕಲ್ಲಷ್ಟು ಉಪ್ಪು ಆ್ಯಂಡ್ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಬೇಕಾಗುತ್ತೆ. 1 ಎಲೆ ತೊಗೊಳ್ಳಿ, 1 ವಿಳೆದೆಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ 1 ಕಲ್ಲು ಉಪ್ಪು, ಏನು ಉಪ್ಪು ಅಂತಾರಲ್ಲ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿಬಿಟ್ಟು 1 ಬೌಲ್ ಅಥವಾ 1 ಸ್ಪೂನ್ಗೆ ಆ ರಸನ ಹಿಂಡಿ ಆ ರಸಕ್ಕೆ 1 ಚೂರು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಕೆಮ್ಮು ಬೇಗ ನಿವಾರಣೆ ಆಗುತ್ತೆ, ಪಟ್ಟಂತ ನಿವಾರಣೆ ಆಗುತ್ತೆ. ನೀವೇನು ಮಾಡಿದ್ರು ಈ 1 ವಿಳೆದೆಲೆ ಮಾಡಿದ್ರೆ ಬೇಗ ಮೇಲಾಗುತ್ತೆ. ಸೊ ನೆಕ್ಸ್ಟ್ ಬಂತು ಅಂದರೆ ತುಳಸಿನ ಸ್ವಲ್ಪ ಉಪ್ಪು ಹಚ್ಕೊಂಡು ತಿನ್ನೋದ್ರಿಂದ ನಿಮಗೆ ಕೆಮ್ಮು ಬೇಗ ಮೇಲಾಗುತ್ತೆ. ಮತ್ತು ದೊಡ್ಡ ಪತ್ರೆನೂ ಕೂಡ ನೀಟಾಗಿ ಮನೆ ಹತ್ರ ಎಲ್ಲ ಬೆಳೆದಿರುತ್ತೆ. ಮನೆ ಹತ್ರ ಇರೋದ್ರಿಂದ ಅದನ್ನು ತೊಳೆದು ನೀಟಾಗಿ 5 ರಿಂದ 6 ದೊಡ್ಡ ಪತ್ರೆನ ಉಪ್ಪಿನ ಜೊತೆಗೆ ಉಪ್ಪು ಹಚ್ಕೊಂಡು ತಿನ್ನೋದ್ರಿಂದ ನಿಮಗೆ ಕೆಮ್ಮು ನಿವಾರಣೆ ಆಗುತ್ತೆ. ನೆಕ್ಸ್ಟ್ ನಾವು ಹಾಟ್ ವಾಟರ್ಗೆ ಉಪ್ಪು ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ನಿಮಗೆ ಬೇಗ ಕೆಮ್ಮು ನಿವಾರಣೆ ಆಗುತ್ತೆ, ನೆಗಡಿ ಕೆಮ್ಮಿತ್ತು ಅಂತಂದರೆ. ಮತ್ತು ಗಂಟ್ಲಲ್ಲಿ ಕಿರಿಕಿರಿ ಇತ್ತು, ನಿಮಗೆ ಮಾತಾಡೋಕ್ಕಾಗಲ್ಲ, ಕಷ್ಟ, ಗಂಟ್ಲು ಕಟ್ಕೊಂಡಿದೆ ಅಂದರೆ ಬಿಸಿನೀರು ನಾರ್ಮಲ್ ಯೂಸ್ ಮಾಡ್ತಿರಲ್ಲ ಆ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊ ಗಂಟ್ಲಿಗೆ ಹಾಕ್ಕೊಂಡು ಈ ಥರ ಮಾಡ್ತೀವಲ್ಲ ಆ ಥರ ಮಾಡಿ ಕುಡಿಬಾರ್ದು, ಉಗಿಬೇಕು. ಅದನ್ನು ನೀವು ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಸೊ ಬೆಳಗ್ಗೆ ಮಾರ್ನಿಂಗು ಮತ್ತು ನೈಟು ಸೊ ಬೇಗ ನಿಮ್ಮ ಕೆಮ್ಮು ಅನ್ನೋದು ನಿವಾರಣೆ ಆಗುತ್ತೆ. ಸೊ ಇದೆಲ್ಲ ಎಷ್ಟೊಂದು ಇನ್ಫಾರ್ಮೇಷನ್ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೆಗಡಿ ಕೆಮ್ಮಿಗೆ ಏನೇನೆಲ್ಲ ಮನೆಮದ್ದು ಅಂತ. ಇದರಲ್ಲಿ ನಿಮಗೆ ಯಾವುದು ನಿಮ್ಮ ಬಾಡಿಗೆ ಸೂಕ್ತ ಅನಿಸುತ್ತೋ ಸೊ ಅದನ್ನು ಟ್ರೈ ಮಾಡಿ. ಸೊ ಎಲ್ಲವನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನಾನು ಒಬ್ಬೊಬ್ರು ಬಾಡಿಗೆ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರು ದೇಹ ಒಂದೊಂದಕ್ಕೆ ರಿಯಾಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ನಿಮಗೆ ಯಾವುದು ಕನ್ವೀನಿಯಂಟ್ ಅನಿಸುತ್ತೆ, ನಿಮಗೆ ಸೂಕ್ತ, ನಿಮ್ಮ ಮನೇಲಿ ಏನು ಸಿಗುತ್ತೆ ಅದನ್ನು ನೋಡಿಕೊಂಡು ಮಾಡಿ.
ನೆಗಡಿ ಕೆಮ್ಮು ಒಂದೇ ಸತಿ ಬರುತ್ತೆ. ಸೊ ಕಷಾಯ ಮಾಡ್ಕೊಂಡು ಕುಡೀರಿ. ಮತ್ತು ವಿಳ್ಯದೆಲೆ ರಸ ಹೇಳಿದಲ್ಲ ಅದು ಕೂಡ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಸ್ಟೀಮ್ ತೊಗೊಳ್ಳಿ. ಇದೆಲ್ಲ ಮಾಡೋದ್ರಿಂದ ಬೇಗ ಮೇಲಾಗುತ್ತೆ. ಸೊ ಇದು ಯಾರ್ಯಾರಿಗೆಲ್ಲ ಇವಾಗ ನೆಗಡಿ ಕೆಮ್ಮು ಇದೆಯೋ ಅವ್ರಿಗೆಲ್ಲ ಶೇರ್ ಮಾಡಿ. ಆದಷ್ಟು ವಿಡಿಯೋನ ಎಲ್ರಿಗೂ ಕಳಿಸೋದ್ರಿಂದ ನಿಮಗೂ ಕೂಡ ಅಂದರೆ ಅವ್ರಿಗೆ ಪಾಪ ಕಲ್ತ್ಕೊಳ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಅಂಥವ್ರಿಗೆ ಶೇರ್ ಮಾಡಿ. ಓಕೆನಾ? ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಬಾ, ಐ ಲವ್ ಯು ಆಲ್. ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.